ನಮಸ್ತೆ ಫ್ರೆಂಡ್ಸ್, ನಾ ಸಂಜನಾ. ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈ ದಿನದ ನನ್ನ ಈ ವಾರದ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಸಿರಿಧಾನ್ಯದಲ್ಲಿ ನವಣೆಯ ಬಿಸಿಬೇಳೆ ಬಾತ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಲಾಸ್ಟ್ ವೀಕಲ್ಲಿ ನಾವು ಕಂಪ್ಲೀಟಾಗಿ ಚೇರ್ ಸಿಟ್ಟಿಂಗ್, ಸೂರ್ಯ ನಮಸ್ಕಾರ, ವಾರ್ಮಪ್ ಎಕ್ಸಸೈಸ್, ಯೋಗ, ಸಿಂಪಲ್ ವಾರ್ಮಪ್ ಎಕ್ಸಸೈಸ್ ವಿತ್ ಮ್ಯೂಸಿಕ್ ಎಲ್ಲ ತೋರಿಸಿದೆ ಅಲ್ವಾ. ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ನಂಬ್ಕೊಂಡಿದ್ದೇನೆ. ಹಾಗೆ ಫ್ರೆಂಡ್ಸ್, ಈ ವಾರದಲ್ಲಿ ಒಂದು ಬಿಸಿಬೇಳೆ ಬಾತ್ ಮಾಡುವ ಅನ್ನಿಸ್ತು. ನವಣೆಯ ಬಿಸಿಬೇಳೆ ಬಾತ್, ಫಾಕ್ಸ್ ಸ್ಟೈಲ್ ಬಿಸಿಬೇಳೆ ಬಾತ್. ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ತೋರಿಸ್ತೀನಿ ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡಿದೆ, ನೀವು ನೋಡ್ತಾ ಬನ್ನಿ. ಫ್ರೆಂಡ್ಸ್, ಇದನ್ನು ನಾನು ಹಾಫ್ ಗ್ಲಾಸ್ ನವಣೆ ತೊಗೊಂಡು ಒನ್ ಅವರ್ ನೀರಲ್ಲಿ ನೆನೆಸಿದ್ದೇನೆ. ಹಾಗೆ ಈಕ್ವಲ್ ಆಗಿ ಹಾಫ್ ಗ್ಲಾಸ್ ತೊಗರಿಬೇಳೆನ ತೊಗೊಂಡು ಎರಡನ್ನೂ ನೀರಲ್ಲಿ ಸ್ವಲ್ಪ ನೆನೆ ಇಟ್ಟರೆ ಒಳ್ಳೆಯದು, ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಂತ, ಚೆನ್ನಾಗಿ ಬೇಯುತ್ತೆ ಅಂತ. ಸೊ ಇದನ್ನು ಈಗ ಸಣ್ಣ ಕುಕ್ಕರಿಗೆ ಹಾಕ್ಕೊಳ್ಳುವ. ಈಕ್ವಲ್ ಮೆಸರ್ಮೆಂಟ್ ನಾವೇನು ತೊಗೊಂಡಿದ್ದೀವಲ್ಲ, ಒಂದು 3-4 ಸಲ ಕ್ಲೀನಾಗಿ ತೊಳ್ಕೊಳ್ಳಿ ಫ್ರೆಂಡ್ಸ್ ಇದನ್ನು, ನವಣೆಯನ್ನು. ಅದರಲ್ಲಿ ಸ್ವಲ್ಪ ಧೂಳು ಕಸ ಇರುತ್ತೆ. ಸೊ ನೀವು ಹಾಫ್ ಗ್ಲಾಸ್ ತೊಗೊಂಡ್ರೆ ಒಂದು 3-4 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ಹಾಗೆ ತರಕಾರಿ ಬೇಕಾಗಿರುವಂಥದ್ದು ಆ್ಯಸ್ ಯೂಸಲ್ ಕ್ಯಾರೆಟ್, ಬೀನ್ಸ್, ನವಲ್ಕೋಲ್, ನಿಮ್ಗೆ ಬೇಕಾದ ಯಾವುದೇ ತರಕಾರಿನ ಹಾಕ್ಬೋದು. ಇಲ್ಲಿ ನಾನು ಹಾಕ್ತದ್ದು ಬೀನ್ಸ್, ಕ್ಯಾರೆಟ್, ಆಮೇಲೆ ಗ್ರೀನ್ ಪೀಸ್, ಬೇಕಾದರೆ ಪೊಟ್ಯಾಟೋವನ್ನು ಹಾಕ್ಕೊಳ್ಳಿ. ಯಾವುದು ಕೂಡ ಹಾಕ್ಕೋಬೋದು, ಬದನೆಕಾಯಿಂದ ಹಾಕ್ಕೋಬೇಡಿ. ಓಕೆ, ಗ್ರೀನ್ ಪೀಸನ್ನು ಹಾಕ್ಕೊಳ್ಳಿ. ಸೊ ತುಂಬ ಹೆಲ್ದಿಯಾಗಿರುವ ಒಂದು ಈ ನವಣೆಯ ಫಾಕ್ಸ್ ಸ್ಟೈಲ್ನ ಬಿಸಿಬೇಳೆ ಬಾತ್. ನಾವು ಇದರಲ್ಲಿ ಹಲವಾರು ರೀತಿ ಅಡುಗೆಗಳನ್ನು ಮಾಡ್ಬೋದು. ಹಾಗೆ ಈಗ ಚಿಟಿಕೆ ಅರಿಶಿಣವನ್ನು, ಹಾಫ್ ಸ್ಪೂನ್ ಅರಿಶಿಣವನ್ನು ಹಾಕುವ, 1 ಸ್ಪೂನ್ ಆಯಿಲನ್ನು ಹಾಕುವ. ಅದು ಹಾಕಿದರೆ ಒಳ್ಳೆ ಬಾಯ್ಲ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ ಅಂತ. ಹಾಗೆ ಇಲ್ಲಿ ನಾನು 2 ಟೊಮೆಟೊನ ತೊಗೊಂಡಿದ್ದೆ. ಒಂದು ದೊಡ್ಡ ಟೊಮೆಟೊನ ಇಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮಗೆ ಏನೆಲ್ಲ ತರಕಾರಿ ಬೇಕದೆಲ್ಲ ಹಾಕ್ಕೋಬೋದು. ನಾವು ಇಲ್ಲಿ ಕೋಲ್, ಪೊಟ್ಯಾಟೊ ಯಾವುದು ಕೂಡ ಹಾಕ್ಕೋಬೋದು. ಇದನ್ನು ಫ್ಲೇಮ್ಸ್ ಚಿಕ್ಕದಾಗಿಡಿ 3 ವಿಷಲ್ ಕೂಗಿಸಿ. ಓಕೆ, ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ವಾ. ಅದು 3 ವಿಷಲ್ ಆಗೋದ್ರೊಳಗೆ ಒಗ್ಗರಣೆಗೆ ರೆಡಿ ಮಾಡ್ಕೊ. ನಾನು ಇಲ್ಲಿ ಗೋಡಂಬಿಯನ್ನು ತೊಗೊಂಡಿದ್ದೀನಿ, ಕೇಶನಟ್ಟನ್ನು ತೊಗೊಂಡು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಪುನಃ ಅದೇ ಬಂಡಿಗೆ, ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, 2 ಸ್ಪೂನ್ ಸಾಸಿವೆ, 4 ಒಣಮೆಣಸಿನಕಾಯಿ, ಸ್ವಲ್ಪ ಸಾಸಿವೆ ಚಿಟುಗುಟ್ಟಿದ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ವಾ. ಈಸಿ ಇದೆ ಫ್ರೆಂಡ್ಸ್, ಇದೇನು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಆಮೇಲೆ ಚಿಕ್ಕದಾಗಿ ಕಟ್ಕೊಂಡು, ತುಂಬ ಚಿಕ್ಕದಾಗೇನು ಬೇಡ, ಉದ್ದದಲ್ಲಿ ಸಹ ಆಗ್ತದೆ. ಈರುಳ್ಳಿ 2 ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳೋ. ದೊಡ್ಡದಾದರೆ 1 ಸಾಕು, ಚಿಕ್ಕದಾದರೆ 2 ಮಾಡ್ಕೊಳ್ಳಿ. ಹಾಗೆ ಬೇಕಾಗಿರುವಂಥದ್ದು ಇದು ಮೇನಾಗಿ ಬೇಕಾಗಿರುವಂಥದ್ದು ಕ್ಯಾಪ್ಸಿಕಮ್. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಕ್ಯಾಪ್ಸಿಕಮ್ ಮಸ್ಟ್ ಆ್ಯಂಡ್ ಶುಡ್. ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದಮೇಲೆ, ತುಂಬ ಆಗೋದು ಬೇಡ, ಅಲ್ಲಿ 1 ಟೊಮೆಟೊ ಹಾಕಿದ್ದೆ. ಈಗ ಇನ್ನೊಂದು ಟೊಮೆಟೊನ ಇಲ್ಲಿ ಸೇರಿಸ್ಕೊಳ್ವ. ಇದು ಸ್ವಲ್ಪ ಅದೇ ಆಯಿಲಲ್ಲಿ ಸ್ವಲ್ಪ ಬಾಯ್ಲ್ ಆಗಲಿ. ಯಾವುದು ನೀರನ್ನು ಸೇರಿಸೋದು ಬೇಡ, ಇದಕ್ಕೆ ನೀರನ್ನು ಸೇರಿಸಬೇಡಿ. ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ಈಗ ಇಲ್ಲಿ ಆಪ್ಷನಲ್ಲಿ ಇದು ಒಣ ಕೊಬ್ಬರಿಯನ್ನು ಇದ್ದರೆ ಸೇರಿಸ್ಕೋಬೋದು. ಆಮೇಲೆ ಅದಕ್ಕೆ ಬಿಸಿಬೇಳೆ ಬಾತ್ ಪೌಡರನ್ನು ಸೇರಿಸ್ಕೊಳ್ಳಿ, ಆಗ ಸೇರಿಸ್ಕೋದು ಅಥವಾ ಮತ್ತೆ ಸೇರಿಸ್ಕೋಬೋದು. ಫ್ರೆಂಡ್ಸ್, ಇದು ಒಳ್ಳೆ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇದು ನವಣೆ ಮತ್ತು ತರಕಾರಿ ಎಲ್ಲ ಬೆಂದಿದೆ. ಈಗ ನಾವು ಈ ಒಗ್ಗರಣೆ ಇಟ್ಕೊಂಡಿದ್ದೀವಲ್ಲ, ಈಗ ಅದನ್ನು ನಾನು ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಸೊ ಅಲ್ಲಿ ಬೇರೆ ಇನ್ನೇನು ಹಾಕಲಿಲ್ಲ ನಾನು, ಇದಿಷ್ಟು ಐಟಮನ್ನು ಹಾಕ್ಬೋದು. ಆಪ್ಷನ್ನಲ್ಲಿ 1 ಒಣ ಕೊಬ್ಬರಿ ತೊರಿ, ಅದು ಹಾಕಿದರೆ ಓಕೆ, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು. ಈಗ ಬಿಸಿಬೇಳೆ ಬಾತ್ ಪೌಡರನ್ನು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಇದಕ್ಕೆ ನೀವು ಯಾವುದು ಮನೆಯಲ್ಲೇ ಮಾಡಿದ ಬಿಸಿಬೇಳೆ ಬಾತ್ ಪೌಡ್ರ್ ಅಥವಾ MTR ಮಾರ್ಕೆಟಲ್ಲಿ ಸಿಗುವಂಥದ್ದು ಯಾವುದು ಕೂಡ ಹಾಕ್ಕೋಬೋದು. ಫ್ರೆಂಡ್ಸ್, ಈಗ ಸ್ವಲ್ಪ ನೀರನ್ನು ಅದಕ್ಕೆ ನೋಡ್ಕೊಳ್ಳಿ. ಸ್ವಲ್ಪ 2-3 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ಬೇಕಾದರೆ ಹಾಕ್ಕೋಬೋದು, ಅದು ಕೂಡ ಆಪ್ಷನಲ್. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಇಲ್ಲಿ 2 ಸ್ಪೂನ್ ಉಪ್ಪನ್ನು ಹಾಕಿದ್ದೀನಿ. ಇದು ಹಾಕಿದ ಮೇಲೆ ಒಂದು ಕುದಿ ಬರಬೇಕು ಫ್ರೆಂಡ್ಸ್. ಇಲ್ಲಿ ಕುಕ್ಕರ್ ಮುಚ್ಚಿ 1 ಕುದಿ ಬರಲಿ ಫ್ರೆಂಡ್ಸ್. ಈಗ ಕುದಿ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಸಿರಿಧಾನ್ಯ ಅನ್ನೋದು
ಅತ್ಯಂತ ಪ್ರಾಚೀನವಾದ ಒಂದು ಹಳೆಯ ಬೆಳೆ ಆಹಾರ ಪದ್ಧತಿ. ನಮ್ಮ ಹಿರಿಯರೆಲ್ಲ ಅದನ್ನೇ ಮಾಡ್ತಿದ್ರು, ಬೆಳಿತಿದ್ರು, ನವಣೆ, ಸಾಮೆ ಎಲ್ಲ. ಆದರೆ ಬೇರೆ ಬೇರೆ ಆಹಾರಗಳು ಬಂದಾಗ, ಈ ಗೋಧಿ ಎಲ್ಲ ಬಂದಾಗ ಇದು ಸ್ವಲ್ಪ ಹಿಂದೆ ಹೋಯಿತು. ಸೊ ಪುನಃ ಈಗ ನಾವು ಇದನ್ನು ಮಾಡ್ತಾ ಇದ್ದೇವೆ. ಈಗಿನ ಜನರಿಗೆ ಹೆಚ್ಚಿನವರು ಗೊತ್ತಿರಲಿಲ್ಲ, ಬಟ್ ಈಗ ಪ್ರಚಾರ ಆಗ್ತಾ ಇದೆ. ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿದೆ. ನಾವು ನವಣೆಯ ಬಿಸಿಬೇಳೆ ಬಾತ್ ಈಗ ಸ್ವಲ್ಪ ಅಲಂಕಾರ ಮಾಡುವ. ನಾವು ತುಪ್ಪದಲ್ಲಿ ಹುರಿದಿಟ್ಟಂಥ ಗೋಡಂಬಿ ಇತ್ತಲ್ಲ, ಈಗ ಅದನ್ನು ಮೇಲಿಂದ ಅಲಂಕಾರ ಮಾಡುವ. ಈಗ ವೆರಿ ಟೇಸ್ಟಿಯಾದ ಅದ್ಭುತವಾದ ಒಂದು ನವಣೆ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಇದನ್ನು ಮನೆಯಲ್ಲಿ ಮಾಡಿ, ವೆರಿ ಈಸಿ. ಅಕ್ಕಿಯ ಬದಲು ನವಣೆ ಹಾಕಿದರೆ ಏನಾದರೂ ಶುಗರ್ ಬಂದಿದ್ದರೆ ಅದು ಕಂಟ್ರೋಲಿಗೆ ಬರುತ್ತೆ. ಅದು ಬರದೇ ಇದ್ದವರಿಗೆ ಇನ್ನೂ ಬರೋಲ್ಲ. ಹಾಗೆ ನವಣೆಯನ್ನು, ಸಿರಿಧಾನ್ಯವನ್ನು ಹೆಚ್ಚು ಹೆಚ್ಚು ಉಪಯೋಗಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಲೈಕ್ ಮಾಡ್ತೀರಲ್ಲ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅತ್ಯಂತ ಟೇಸ್ಟಿಯಾದ ನವಣೆ ಬಿಸಿಬೇಳೆ ಬಾತ್ ನೀವು ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ, ನಮಸ್ಕಾರ. ಬಿಸಿಬೇಳೆ ಬಾತಿಗೆ ಕಾಂಬಿನೇಷನ್ ಆಗಿ ಬೂಂದಿ ಕಾಳನ್ನು ಯೂಸ್ ಮಾಡ್ತಾರೆ. ಓಕೆನಾ? ಥ್ಯಾಂಕ್ ಯು.